Hello everyone, welcome to our channel. Today recipe is quinoa salad. Quinoa salad ಮಾಡಲಿಕ್ಕೆ ಬೇಕಾಗಿರುವ ಮುಖ್ಯ ಇಂಗ್ರೀಡಿಯೆಂಟ್ ಸೌತೆಕಾಯಿ, ಕ್ಯೂಕಂಬರ್ ತೊಳೆದು ಸಣ್ಣದಾಗಿ ಕ್ಯೂಬ್ ಸೈಜ್ ಕಟ್ ಮಾಡ್ಕೋಬೇಕು. ಮತ್ತೆ ಕಲರ್ಡ್ ಪೆಪ್ಪರ್ ಆರೆಂಜ್, ಯೆಲ್ಲೋ, ರೆಡ್. ಇದು ಮೂರು ಸಿಗ್ಲಿಲ್ಲ ಅಂದ್ರೆ ನೀವು ಜಸ್ಟ್ ಗ್ರೀನ್ ಪೆಪ್ಪರ್ ಆದ್ರೂ ಯೂಸ್ ಮಾಡಬಹುದು. ದ ರೀಸನ್ ಐ ಆಮ್ ಪುಟಿಂಗ್ ಫಾರ್ ದ 3 ಪೆಪ್ಪರ್ ಅಂದ್ರೆ ಸ್ಯಾಲಡ್ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ ಅನ್ನೋದಕ್ಕೋಸ್ಕರ. ನಿಮ್ಗೆ ಇದು ಸಿಗ್ಲಿಲ್ಲ ಅಂದ್ರೆ ನೀವು ಜಸ್ಟ್ ಗ್ರೀನ್ ಪೆಪ್ಪರ್ ಮಾತ್ರ ಯೂಸ್ ಮಾಡಬಹುದು. ಪೆಪ್ಪರ್ ಅಂದ್ರೆ ಕ್ಯಾಪ್ಸಿಕಮ್. ಆನಿಯನ್, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ವಿನೆಗರ್, ಆಲಿವ್ ಆಯಿಲ್, ಪೆಪ್ಪರ್, ಸಾಲ್ಟ್, ಕಿನ್ವಾ ಅಂಡ್ ಲೈಮ್ ಆರ್ ಲೆಮನ್ ಜ್ಯೂಸ್. ಲೈಮ್ ಇದ್ರೆ ಲೈಮು, ಇಲ್ಲಾಂದ್ರೆ ಲೆಮನ್ ಇದ್ರೆ ಲೆಮನ್ ಜ್ಯೂಸ್. ಈಗ ಮಾಡುವಂತ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ಒಂದು 4 ರಿಂದ 5 ಕಪ್ ನೀರನ್ನು ಹಾಕಬೇಕು. ನೀರು ಹಾಕಿದ್ಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಒಂದು 1/4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಬೇಕು. ಆಮೇಲೆ 1 ಕಪ್ಪು ಕೀನ್ವಾನ ಹಾಕಿ ಚೆನ್ನಾಗಿ ಬೇಯಿಸಬೇಕು, ಬಾಯ್ಲ್ ಮಾಡಬೇಕು. ಇದು ಚೆನ್ನಾಗಿ ಬೇಯಿಸಿ ಬೆಂದಾದ್ಮೇಲೆ ಇದನ್ನ ವಾಟರ್ನೆಲ್ಲ ತೆಗೆದು ನೀಟಾಗಿ ಸೋಸ್ಕೋಬೇಕು. ಕೀನ್ವಾ ಚೆನ್ನಾಗಿ ಬೇಯಬೇಕು. ಬೆಂದಿರೋ ಕೀನಾನ ನೀಟಾಗಿ ವಾಟರ್ನ ಡ್ರೈನ್ ಮಾಡಬೇಕು. ಡ್ರೈನ್ ಮಾಡಿ ಚೆನ್ನಾಗಿ ಸೋಸ್ಬೇಕು, ಸೋಸಿ ಇಟ್ಕೊಳ್ಬೇಕು. ಕೀನ್ವಾ ಬೇಯಿಸ್ಕೊಂಡು ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿರುವಂಥ ಕೀನ್ವಾ, ಇದಕ್ಕೆ ಕ್ಯೂಕಂಬರ್, ಕಟ್ ಮಾಡಿರೋ ಕ್ಯೂಕಂಬರ್ನ ಹಾಕೋಬೇಕು. ಆಮೇಲೆ ಪೆಪ್ಪರ್ಸ್ 1 by 1 ಪೆಪ್ಪರ್ ಹಾಕೋಬೇಕು. ಎಲ್ಲ ಪೆಪ್ಪರ್, ಯೆಲ್ಲೋ ಪೆಪ್ಪರ್, ರೆಡ್ ಪೆಪ್ಪರ್, ಆಮೇಲೆ ಟೊಮ್ಯಾಟೊ, ಆನಿಯನ್, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೀನ್ವಾದಲ್ಲಿ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಯಿಸಿ ಸೋಸ್ಕೊಂಡಿರೋಂಥ ಕೀನ್ವಾಗೆ ರೆಡ್ ಪೆಪ್ಪರ್, ಯೆಲ್ಲೋ ಪೆಪ್ಪರ್, ಆರೆಂಜ್ ಪೆಪ್ಪರ್, ಕ್ಯೂಕಂಬರ್, ಸಿಲೆಂಟ್ರೋ, ಆನಿಯನ್, ಟೊಮ್ಯಾಟೊ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಆಗಿರುವಂಥ ಕೀನ್ವಾಗೆ ಲೈಮ್ ಜ್ಯೂಸ್ ಕೂಡ ಹಾಕಬೇಕು. ನಿಮ್ಗೆ ಎಷ್ಟು ಬೇಕು ಲೆಮನ್ ಲೈಮ್ ಜ್ಯೂಸ್ನ ಹಾಕ್ಕೋಬೇಕು. ಇದು ಹಾಕೊಂಡ್ಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು. 1 ಟೀ ಸ್ಪೂನ್ ಉಪ್ಪು ಕೂಡ ಹಾಕಬೇಕು. 1 ಅಥವಾ 1.5 ಟೀ ಸ್ಪೂನ್ ಉಪ್ಪನ್ನು ಸೇರಿಸಬೇಕು. ಆಮೇಲೆ ವಿನೆಗರ್ 1 ಟೇಬಲ್ ಸ್ಪೂನ್ ಹಾಕಬೇಕು. 1 ಅಥವಾ 2 ಟೇಬಲ್ ಸ್ಪೂನ್ ಹಾಕಿ. ಆಮೇಲೆ ಆಲಿವ್ ಆಯಿಲ್ ಕೂಡ 2 ಟೇಬಲ್ ಸ್ಪೂನ್ ಹಾಕಬೇಕು. ಆಮೇಲೆ ಕ್ರಶ್ಡ್ ಪೆಪ್ಪರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ರಶ್ಡ್ ಪೆಪ್ಪರ್. ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೀನ್ವಾದಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ, ಗುಡ್ ಸೋರ್ಸ್ ಆಫ್ ಫೈಬರ್ ಇರುತ್ತೆ, ಮತ್ತೆ ಲೋ ಫ್ಯಾಟ್ ಫುಡ್. ಕೀನ್ವಾ ಸಲಾಡ್ ಇಸ್ ಗುಡ್ ಫಾರ್ ಬಿಫೋರ್ ಲಂಚ್ ಆರ್ ಡಿನ್ನರ್. ತುಂಬಾ ಒಳ್ಳೆಯದು, ಊಟಕ್ಕಿಂತ ಮುಂಚೆ ತಿಂದರೆ. ಇದರಲ್ಲಿ ಹಸಿ ತರಕಾರಿಗಳಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೇಯಿಸದೇ ಇರೋದಂಥ ತರಕಾರಿಗಳು ಇರುತ್ತೆ, ಸೊ ಚೆನ್ನಾಗಿರುತ್ತೆ. ಇದಿಷ್ಟು ಇವತ್ತಿನ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.